ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಸ್ಥಾನದ ಆಯ್ಕೆ ವಿಚಾರ ಏನಿದೆಯಲ್ಲ ಅದು ಶಾಸಕರ ಸಂಖ್ಯಾ ಬಲದಲ್ಲಿ ಈ ಬಾರಿ ಬಿಜೆಪಿಗೆ ಹಿನ್ನಡೆಯನ್ನ ಹೊಡೆತವನ್ನ ಕೊಡೋ ಅಂತ ಸಾಧ್ಯತೆಗಳು ಇದೆ. ಇದು ನಿಶ್ಚಿತ ಅಂತ ಹೇಳಲಾಗ್ತದೆ. ಕಾರಣ ಏನು? ಜೂನ್ 30, 2026ಕ್ಕೆ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಪ್ರವೇಶ ಮಾಡಿದಂತ 4 ರಾಜ್ಯಸಭಾ ಹಾಲಿ ಸದಸ್ಯರ ಅವಧಿ ಅಂತ್ಯ ಆಗ್ತಾ ಇದೆ. ದೆಹಲಿಯಲ್ಲಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಮಾಜಿ ಮತ್ತು ಹಾಲಿ ಪ್ರಧಾನಿಗಳ ನಡುವೆ ಆಗಿರುವಂಥ ಮಾತುಕತೆ. ದೇವೇಗೌಡರಿಗೆ ವಯಸ್ಸಿನ ಕಾರಣಕ್ಕೆ ನಾನು ಮತ್ತೊಮ್ಮೆ ರಾಜ್ಯಸಭೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲ, ನೀವು ರಾಜ್ಯಸಭೆಗೆ ಬರಲೇಬೇಕು ಅನ್ನೋ ವಿಷಯವನ್ನು ತಿಳಿಸಿದ್ದಾರೆ. ನೋಡಿ, ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಆಗಬೇಕಾಗಿರೋ ಅಂಥ ಸ್ಥಾನವನ್ನು ನೋಡೋದಾದರೆ ಈಗಾಗಲೇ ಪ್ರಧಾನಿಗಳನ್ನು ಭೇಟಿ ಮಾಡಿರೋ ಅಂಥ ಮಾಜಿ ಪ್ರಧಾನಿ HD ದೇವೇಗೌಡರು ನನಗೆ ವಯಸ್ಸಾಗಿದೆ, ನಾನಿನ್ನ ರಾಜಕಾರಣಕ್ಕೆ ಬರಕ್ಕೆ ಆಗಲ್ಲ ಅಂತ ತಿಳಿಸಿದ್ರೆ ಇಲ್ಲ, ನೀವು ಬರಲೇಬೇಕು ಅನ್ನೋ ಮಾತನ್ನು ಪ್ರಧಾನಿಗಳು ಹೇಳಿದ್ದಾರೆ. ಜೂನ್ 30ಕ್ಕೆ ದೇವೇಗೌಡರ ರಾಜ್ಯಸಭಾ ಸದಸ್ಯ ಸ್ಥಾನ ಅಂತ್ಯ ಆಗುತ್ತೆ. ಇದೇ ಜುಲೈನಲ್ಲಿ ಮತ್ತೆ ನಡೆಯುತ್ತೆ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ. ಇಲ್ಲಿರುವಂಥ ಶಾಸಕರು ಓಟ್ ಹಾಕಿ ಕಳಿಸ್ಬೇಕು ಅವ್ರನ್ನ. ಆಗ ಮತ್ತೆ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ HD ದೇವೇಗೌಡರು ಪ್ರವೇಶ ಮಾಡ್ತಾರೆ. ಇನ್ನು ಬಿಜೆಪಿ ಬಳಿ ಈಗ ಇರುವಂಥ ಹಾಲಿ ಶಾಸಕರ ಸಂಖ್ಯೆ 65, JDS ಬಳಿ 18 ಶಾಸಕರ ಸಂಖ್ಯಾ ಬಲ ಇದೆ. ಮೈತ್ರಿ ಅಂದರೆ HD ದೇವೇಗೌಡರಿಗೆ ಮಣೆ ಹಾಕಿದ್ರೆ ಬಿಜೆಪಿಗೆ ಅಭ್ಯರ್ಥಿಗಳನ್ನು ಇಳಿಸೋವಂಥ ಸಾಧ್ಯತೆಗಳು ಬಹಳ ಕಡಿಮೆ, ಇಳಿಸೋಕ್ಕೆ ಸಾಧ್ಯನೇ ಇಲ್ಲ. ಸದ್ಯ 4 ಸ್ಥಾನದ ಪೈಕಿ 2 ಸ್ಥಾನಗಳಲ್ಲಿ ಬಿಜೆಪಿ ಇದೆ. ಈಗ ಮೈತ್ರಿಯಲ್ಲಿ ಶಾಸಕರ ಸಂಖ್ಯೆ ಇಳಿಮುಖ ಆಗಿರೋ ಕಾರಣ ಬಿಜೆಪಿ ಅವ್ರಿಗೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂದರೆ ಈ 224 ಶಾಸಕರಿದಾರಲ್ಲ, 4 ಸ್ಥಾನ ಅಂದರೆ ಡಿವೈಡೆಡ್ ಬೈ 4 ಅಂತ ಮಾಡ್ತಾರೆ. ರಾಜ್ಯಸಭೆಗೆ ವಿಧಾನಸಭೆಯಿಂದ ಆಯ್ಕೆ ಆಗಬೇಕು ಅಂದರೆ ಎಷ್ಟು ನಂಬರ್ಸ್ ಬರುತ್ತೋ 224 ಡಿವೈಡೆಡ್ ಬೈ 4 ಅಷ್ಟು ವೋಟ್ ಬೇಕು ಒಬ್ಬ ಅಭ್ಯರ್ಥಿ ರಾಜ್ಯ ವಿಧಾನಸಭೆಯಿಂದ ಮತಗಳನ್ನು ತಗೊಂಡು ರಾಜ್ಯಸಭೆಗೆ ಪ್ರವೇಶವನ್ನು ಪಡೀಲಿಕ್ಕೆ. ಈಗ 136 ಶಾಸಕರ ಸಂಖ್ಯಾ ಬಲ ಕಾಂಗ್ರೆಸ್ನ ಜೊತೆಗಿದೆ. 3 ಪಕ್ಷೇತರರು ಅವ್ರ ಜೊತೆ ಇದ್ದಾರೆ. 2 ಸ್ಥಾನ ಖಾಲಿ ಇದೆ. ಅಂದರೆ ಒಂದು ಬಾಗಲಕೋಟೆ ಮತ್ತೊಂದು ದಾವಣಗೆರೆ ದಕ್ಷಿಣ, ಎರಡೂ ಕೂಡ ಖಾಲಿ ಇದೆ. ರಾಜ್ಯಸಭೆ ಚುನಾವಣೆಗೆ ಬರೋದಕ್ಕಿಂತ ಮುಂಚೆ ಈ 2 ವಿಧಾನಸಭಾ ಕ್ಷೇತ್ರಗಳು ಉಪಚುನಾವಣೆ ನಡೆದಿಲ್ಲ, ಅದನ್ನು ಕೌಂಟ್ ಮಾಡಬಹುದು. ಇಲ್ಲಾಂದರೆ 222 ಶಾಸಕರು ವೋಟನ್ನು ಮಾಡಬೇಕಾಗತ್ತೆ. ಈಗಾಗಲೇ ಬಿಜೆಪಿನಲ್ಲಿ ಯತ್ನಾಳ್ ಇಲ್ಲ, SD ಸೋಮಶೇಖರ್, ಯಲ್ಲಾಪುರದ ಅರಬೈಲ್ ಶಿವರಾಮ್ ಹೆಬ್ಬಾರ್ 3 ಇಲ್ಲ. 62 ಬಿಜೆಪಿ ಶಾಸಕರ ಸಂಖ್ಯೆಗೆ ಕುಸಿತ ಆಗುತ್ತೆ. ಈ ಕಡೆ 18 ಜನ JDS ಅವರು ಸೇರಿಸಿದ್ರು ಕೂಡ 80 ಆಗುತ್ತೆ. ಬಟ್ ದೇವೇಗೌಡರು ಒಬ್ಬರನ್ನೇ ಆಯ್ಕೆ ಮಾಡಲಿಕ್ಕೆ ಸಾಧ್ಯ. 3 ಸ್ಥಾನಗಳು ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಹೋಗುತ್ತೆ. ಹೀಗಾಗಿ ಬಿಜೆಪಿಯಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸದ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನ್ನು ಕೊಟ್ಟಿದ್ದಾರೆ ದೇವೇಗೌಡರಿಗೆ, ಇಲ್ಲ ನೀವು ಮತ್ತೆ ರಾಜ್ಯಸಭೆಗೆ ಬರಲೇಬೇಕು, ನಿಮ್ಮನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ. ಹೀಗಾಗಿ ಮೈತ್ರಿ ಪಕ್ಷ, ಬಿಜೆಪಿಯ ಮೈತ್ರಿ ಪಕ್ಷ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಆಗುವಂಥ ಸ್ಥಾನವನ್ನು ಬಿಟ್ಕೊಡೋದು ಬಹುತೇಕ ನಿಶ್ಚಿತ ಆಗಿದೆ. ಜೂನ್ 30, 2026ಕ್ಕೆ ದೇವೇಗೌಡರ ಅವಧಿ ಅಂತ್ಯ ಆಗುತ್ತೆ. ಅದು ಆದ ಬಳಿಕ ಜುಲೈನಲ್ಲಿ ರಾಜ್ಯಸಭೆ ಚುನಾವಣೆ ಘೋಷಣೆ ಆಗಬಹುದು. ಅದು ಆಗಿದ್ದೇ ಆದರೆ ಅಷ್ಟರೊಳಗಡೆ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆದಿದ್ರೆ ಆ 2 ಶಾಸಕರು ಯಾವ ಪಕ್ಷದವರು ಆಯ್ಕೆ ಆಗ್ತಾರೋ ಅದ್ರ ಮೇಲೆ ಕೂಡ ರಾಜ್ಯಸಭೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಬಟ್ ಈಗಿರುವಂಥ ವಾತಾವರಣ ನೋಡಿದ್ರೆ ಬಿಜೆಪಿ ಅವರು ಯಾವುದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಕೆ ಆಗದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.